ಟಾಟಾ IPL 2024 ಗುಜರಾತ್ ಟೈಟನ್ಸ್ ಮತ್ತು KKR ನಡುವಿನ ಪಂದ್ಯಾಟ ರದ್ದಾಗಿದೆ. ಜೋರು ಸಖತ್ತಾಗಿ ಮಳೆ ಬೀಳ್ತಾ ಇದೆ. ಸೊ ಅದರಿಂದಾಗಿ ಈ ಒಂದು ಪಂದ್ಯಾಕೂಟದಿಂದ ಸೋಲೋ ಗೆಲುವು ಯಾರಿಗೂ ಅಡ್ಡ ಪರಿಣಾಮ ಖಂಡಿತವಾಗಿಯೂ ಇರೋದಿಲ್ಲ. ಎಸ್ಪೆಷಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಯಾವುದೇ ಇದರಿಂದ ಉಪಕಾರನೂ ಇಲ್ಲ, ಉಪದ್ರವನೂ ಇರಲಿಲ್ಲ. ಸೊ ಅದರಿಂದಾಗಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಸೊ ಅದರಿಂದಾಗಿ ಈ ಒಂದು ಪಂದ್ಯಾಕೂಟಕ್ಕೆ ಅಷ್ಟೊಂದು ಸ್ಪೆಷಾಲಿಟಿ ಇರಲಿಲ್ಲ. ಏನೇ ಇರಲಿ, ಇವತ್ತು ನೋಡ್ಬೇಕಾಗಿರೋದು ಮುಂದಿನ ಪಂದ್ಯ. ಇವಾಗ ಕೋಲ್ಕತ್ತಾ ಅಂತೂ 1 ಪಾಯಿಂಟ್ಗಳನ್ನ ಗಳಿಸಿ ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿದೆ. 19 ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದೆ. ಅವರ ಅಗ್ರಸ್ಥಾನಕ್ಕೆ ಯಾವುದೇ ತೊಡಕು ಬರೋದಿಲ್ಲ. ಸೊ ಅದರಿಂದಾಗಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್, ಸನ್ರೈಸರ್ಸ್ ಹೈದರಾಬಾದ್, RCB, ಡೆಲ್ಲಿ ಕ್ಯಾಪಿಟಲ್, ಲಕ್ನೋ ಸೂಪರ್ ಜೈಂಟ್ಸ್. ಡೆಲ್ಲಿ ಕ್ಯಾಪಿಟಲ್ದು ಆಲ್ಮೋಸ್ಟ್ ಎಂಡೆಡ್ ಅಂತ ಹೇಳ್ಬೋದು. ಯಾಕಂದ್ರೆ ರನ್ ರೇಟ್ ಬಹಳಷ್ಟು ಡೌನ್ ಅಲ್ಲಿ ಇದೆ. ಸೊ ಅದರಿಂದಾಗಿ ಲಕ್ನೋ ಸೂಪರ್ ಜೈಂಟ್ಸಿಗಂತೂ ಸಖತ್ತಾದಂತಹ ಒಂದು ಚಾನ್ಸ್ ಇದೆ. ಆದ್ರೆ ಯಾವ ರೀತಿ ಅದನ್ನ ಉಪಯೋಗಿಸಬಹುದು ಅನ್ನೋಂತಹ ಒಂದು ವಿಚಾರ ನೋಡ್ಬೇಕು. ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ಆಲ್ರೆಡಿ ಹೊರಗಡೆ ಹೋಗಾಗಿದೆ. ಮುಂಬೈ ಇಂಡಿಯನ್ಸ್ ಜೊತೆಗೆ ಆಮೇಲೆ ಇನ್ನೊಂದು ಮ್ಯಾಚ್ ಇರೋದು ಡೆಲ್ಲಿ ಕ್ಯಾಪಿಟಲ್ ಜೊತೆಗೆ. ಅಂದ್ರೆ ನಾಳೆ ಡೆಲ್ಲಿ ಕ್ಯಾಪಿಟಲ್ ಜೊತೆಗೆ ಏನು ಲಕ್ನೋ ಸೂಪರ್ ಜೈಂಟ್ಸ್ ಗೆಲ್ಲೇಬೇಕು. ಡೆಲ್ಲಿನೂ ಒಂದು ಮ್ಯಾಚ್ ಇದೆ. ಒಂದು ಮ್ಯಾಚ್ ಅಲ್ಲಿ ಗೆದ್ರು ಸೋತರು. ರನ್ ರೇಟ್ ಅಂದ್ರೆ ಬಹಳಷ್ಟು ರನ್ ರೇಟ್. ಪ್ಲೇ ಆಫ್ ಹೋಗ್ಬೇಕಂದ್ರೆ ಒಂದು ಕನಿಷ್ಠ ಅಂದ್ರೆ ಒಂದು 100 ರನ್ನಿಗಂತೂ ಗೆಲ್ಲೇಬೇಕು, ಅಥವಾ ಒಂದು 200 ರನ್ಗಳನ್ನ ಒಂದು 12-13 ಓವರಲ್ಲಿ ಮುಗಿಸ್ಲೇಬೇಕು. ಅಂದ್ರೆ ಒಂದು ರನ್ ರೇಟ್ ಅಲ್ಲಿ ಸ್ವಲ್ಪ ಮಟ್ಟದ ಒಂದು ಪ್ರಗತಿ ಕಾಣ್ಬೋದು. ಆವಾಗ ಮಾತ್ರ ಡೆಲ್ಲಿ ಕ್ಯಾಪಿಟಲ್ಗೆ ಚಾನ್ಸಸ್, ಅಂದ್ರೆ ಬರೀ 1% ಚಾನ್ಸ್ ಇದ್ರು ಹೋದ್ರು. ಯಾಕಂದ್ರೆ ಇಲ್ಲಿ ಚೆನ್ನೈ ಸೋತರು ಕೂಡ ಪ್ಲೇ ಆಫ್ ಪ್ರವೇಶಿಸುವಂತ ಚಾನ್ಸ್ ಆಲ್ಮೋಸ್ಟ್ 70% ನಷ್ಟು ಚಾನ್ಸಸ್ ಇದೆ. ಆದ್ರೆ RCB ಗೆದ್ರೆ ಮಾತ್ರ ಆಗಲ್ಲ. RCB ಗೆಲ್ಲೋದು ಬೇಕು, ಮಾತ್ರ ಅಲ್ಲ ಲಕ್ನೋ ಸೂಪರ್ ಜೈಂಟ್ಸ್ ಒಂದು ಮ್ಯಾಚ್ ಸೋಲ್ಲಬೇಕು. ಸೊ ಅದರಿಂದಾಗಿ ಬಹಳಷ್ಟು ಇದುವರೆಗೂ ಕಾಣದಂತಹ ಒಂದು ಪ್ಲೇ ಆಫ್ಗೆ ಬೇಕಾದಂತ ಒಂದು ಹೋರಾಟ ಈ ಸಲ ನಡೀತದೆ. ಯಾಕಂದ್ರೆ ಮೊದಲನೇ ಸ್ಥಾನ ಬಿಟ್ಟರೆ 3 ಸ್ಥಾನಗಳಿಗೂ ಇವತ್ತು ಅಂದ್ರೆ ಅಟ್ ಪ್ರೆಸೆಂಟ್ ದಿಸ್ ಟೈಮ್ 3 ಸ್ಥಾನಗಳಿಗೂ ಬಹಳ ಪೈಪೋಟಿ ನಡೀತಾ ಇದೆ. ಯಾವುದೇ 3 ಅಂದ್ರೆ ಹೇಳಕ್ಕಾಗಲ್ಲ, ಎರಡು ಸ್ಥಾನಗಳಿಗೆ. ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಆಲ್ಮೋಸ್ಟ್ ಫಿನಿಶ್ಡ್ ಪ್ಲೇ ಆಫ್ಸ್. ಆದ್ರೆ ಬಾಕಿ ಇರುವಂತಹ 3 ಮತ್ತು 4ನೇ ಸ್ಥಾನಗಳು, ಅದರಲ್ಲಿ ಇವಾಗ ನೋಡೋಕಿರೋದು ಯಾವ ಟೀಮ್ಗಳು ಹೋಗುತ್ತೆ. ಒಂದಂತೂ ಚೆನ್ನೈ ಹೋಗ್ಬಹುದು ಅಂತ ಹೇಳ್ಬೋದು. ಯಾಕಂತಂದ್ರೆ ಕೊನೆಗಳಲ್ಲಿ RCB ಏನ್ ಚಮತ್ಕಾರ ಮಾಡುತ್ತೆ ಅಂತ ಗೊತ್ತಾಗಲ್ಲ. ಯಾಕಂತಂದ್ರೆ RCB ಒಂದು ಒಳ್ಳೆ ರನ್ ರೇಟ್ ಅಲ್ಲಿ ಗೆತ್ತು ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಡೌನ್ ಆಗೋ ಚಾನ್ಸಸ್ ಹೆಚ್ಚಾಗಿದೆ. ಸೊ ಅದರಿಂದಾಗಿ ಇಲ್ಲಿ ಸನ್ರೈಸರ್ಸ್ಗೆ ಹೆಚ್ಚಿನ ಅವಕಾಶ ಇದೆ. ಸನ್ರೈಸರ್ಸ್ಗೆ ಇನ್ನು 2 ಮ್ಯಾಚ್ಗಳು ಬಾಕಿ ಇರುವಾಗಲೇ ಒಂದು ಮ್ಯಾಚ್ ಗೆದ್ರು ಸಾಕು, ಆಲ್ಮೋಸ್ಟ್ ಹೋಗ್ಬೋದು. 3rd ಸ್ಥಾನವನ್ನೇ ಅಥವಾ 3rd or 2nd ಪೊಸಿಷನ್ಗೆ ಬರುವಂತಹ ಒಂದು ಚಾನ್ಸಸ್ ಇದೆ. ಯಾರಿಗೆ? ಸನ್ರೈಸರ್ಸ್ ಹೈದರಾಬಾದ್ಗೆ. 3ನೇ ಸ್ಥಾನ ಇವಾಗ ನಿಜವಾಗ್ಲೂ ಪೈಪೋಟಿ ನಡೀತಾ ಇರೋದು 4ನೇ ಸ್ಥಾನಕ್ಕೆ. ಎಸ್, ಅಫ್ಕೋರ್ಸ್ 4ನೇ ಸ್ಥಾನಕ್ಕೆ ಚೆನ್ನೈ ಸೂಪರ್ ಕಿಂಗ್ಸ್, ಲಕ್ನೋ ಸೂಪರ್ ಜೈಂಟ್ಸ್, ಆಮೇಲೆ ಬೆಂಗಳೂರು ರಾಯಲ್ ಚಾಲೆಂಜರ್ಸ್. ಈ 3 ಟೀಮ್ಗಳು 4ನೇ ಸ್ಥಾನಕ್ಕಾಗಿ ಪೈಪೋಟಿ ನಡೆಸಲಿಕ್ಕಿದೆ ಎನ್ನುವುದು. ಅಂದ್ರೆ ಆಲ್ಮೋಸ್ಟ್ ಯಾವ ಪ್ರೆಡಿಕ್ಷನ್ ಯಾವ ರೀತಿಯಲ್ಲಿ ಅಂದ್ರೆ ಚೆನ್ನೈಗೆ ಒಂದೇ ಮ್ಯಾಚ್ ಬಾಕಿ ಇರೋದು. ಸೊ ಗೆಲ್ಲುತ್ತೋ ಸೋಲುತ್ತೋ ಹೇಳಕ್ಕಾಗಲ್ಲ. ಲಾಸ್ಟ್ ಮ್ಯಾಚ್ ಅದು RCB ಜೊತೆಗೆ. ನಮ್ಮ ಬದ್ಧ ವೈರಿಗಳು ಅಂತಾನೆ ಹೇಳ್ಬೋದು. ಕನ್ನಡಿಗನಾಗಿ ಮಹೇಂದ್ರ ಸಿಂಗ್ ಧೋನಿ ಅವರನ್ನ ಬಿಟ್ಟು ಕೊಡೋಕೆ ಮನಸ್ಸಿಲ್ಲ. ಚೆನ್ನೈ ಸೂಪರ್ ಕಿಂಗ್ಸ್ ಸೋತ್ರೆ ಆಮೇಲೆ ನಮ್ಮ ಟೀಮ್ RCBನೇ. ಅದು ಇದುವರೆಗೂ ಮಾಡಿರೋದು ಅದೇ. ಹಲವಾರು RCB ಫ್ಯಾನ್ಸ್ಗಳು ಬಹಳಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರು. ನೋ ವರೀಸ್, ಯಾವುದೇ ಕಮೆಂಟ್ಸ್ಗಳಿಗೆ ಬೇಸರ ಇಲ್ಲ. ಯಾಕಂತಂದ್ರೆ ದಿಸ್ ಇಸ್ ಮ್ಯಾಚ್ ರಿವ್ಯೂ ಇರುತ್ತೆ. ಸೊ ಅದರಿಂದಾಗಿ ಸಣ್ಣ ಮಟ್ಟದಲ್ಲಿ ನಿಮ್ಮ ಆ ಒಂದು ಕಮೆಂಟ್ಸ್ ಗಳನ್ನ ಪಾಸಿಟಿವ್ ಆಗಿ ತಗೊಂಡು ಒಂದು ಉತ್ತಮ ರಿವ್ಯೂ ಅಥವಾ ಪ್ರಿವ್ಯೂ ಕೊಡೋಕೆ ನಾನು ಇಲ್ಲಿ ಟ್ರೈ ಮಾಡ್ತೀನಿ. ಸೊ ಅದರಿಂದಾಗಿ KKR ಆಲ್ಮೋಸ್ಟ್ ಡನ್, ರಾಜಸ್ಥಾನ್ ರಾಯಲ್ಸ್ 90% ಡನ್, CSK ಸನ್ರೈಸರ್ಸ್ ಹೈದರಾಬಾದ್ ಆಲ್ಮೋಸ್ಟ್ 60% ಡನ್. ಲಾಸ್ಟ್ ಏನು CSK, RCB, ಲಕ್ನೋ ಸೂಪರ್ ಜೈಂಟ್ಸ್. ಇದರಲ್ಲಿ ನನ್ನ ಪ್ರಕಾರ ಚೆನ್ನೈ ಸೂಪರ್ ಕಿಂಗ್ಸ್ ಹೋಗುತ್ತೆ. ಯಾಕಂದ್ರೆ ಅದೃಷ್ಟ ಪರೀಕ್ಷೆಯಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಯಾವತ್ತೂ ಒಂದು ಸ್ಟೆಪ್ ಮೇಲೇನೆ ಇರುತ್ತೆ. ಸೊ ಅದರಿಂದಾಗಿ ನೋ ವರೀಸ್ ಆ ಒಂದು ವಿಚಾರದಲ್ಲಿ. ಆದ್ರೆ ಇನ್ನು ಚಮತ್ಕಾರಗಳು ನಡೆದ್ರೆ
ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಇವತ್ತು ಈ ಸಾರಿ ಹೋಗ್ಬೇಕು ಅಂತ ಆಸೆ ಇದೆ. ಯಾಕಂತಂದ್ರೆ ಫ್ಯಾನ್ಸ್ ಅಂತೂ ಸಖತ್ತಾಗಿ, ಯಾಕಂತಂದ್ರೆ ಈ ವರ್ಲ್ಡ್ ಫುಟ್ಬಾಲ್ ಅಲ್ಲಿ ಅರ್ಜೆಂಟೀನಾ ಯಾವ ರೀತಿಯಲ್ಲಿ ಕಪ್ಪು ಹೊಡಿಬೇಕು ಅಂತ ಆಸೆ ಪಟ್ಟಿದ್ನೋ ಅದೇ ರೀತಿಯಲ್ಲಿ RCB ಫ್ಯಾನ್ಸ್ ಇವತ್ತು RCB ಕಪ್ಪು ಗೆಲ್ಬೇಕು ಅಂತ ಆಸೆ ಪಡ್ತಾ ಇದೆ. ಸೊ ಕಿಂಗ್ ಕೊಹ್ಲಿಗೆ ಒಂದು ಉತ್ತಮ ಅವಕಾಶ ಇದು, ಗೆಲ್ಬೇಕು ಅನ್ನುವಂತಹ ಆಸೆ ನಮಗೂ ಇದೆ. ಏನ್ ಮಾಡೋದು, ಅನುಕೂಲ ನಿಮ್ಗೂ ಅನುಕೂಲ ಆಗ್ಬೇಕು ತಾನೆ, ಎಲ್ಲಾ ಟೀಮ್ಗಳು ಆಟ ಆಡಕ್ಕೆ ಬರೋದು. ಸೊ ಅದರಿಂದಾಗಿ ಭಾಗ್ಯ ಅನ್ನೋದು ನಿಮ್ ಕಡೆ ಇಲ್ಲ. ಯಾಕಂದ್ರೆ ಇಲ್ಲ ಅಂದಿದ್ರೆ ಒಂದು ಮ್ಯಾಚು, ಫಸ್ಟ್ ಮ್ಯಾಚ್ ಲಾಸ್, ಸೆಕೆಂಡ್ ಮ್ಯಾಚ್ ವಿನ್, ಆಮೇಲೆ ಸಖತ್ತಾಗಿ 5 ಮ್ಯಾಚು ಸೋತು ಇವಾಗ 5 ಮ್ಯಾಚ್ ಮತ್ತೆ ವಿನ್ ಆಗಿದೆ ಅಂದ್ರೆ ಕಾಕತಾಳಿ ಅಂತ ಹೇಳ್ಬೇಕು. ಯಾಕಂತಂದ್ರೆ ಇದೇ ಒಂದು ಪರಿಶ್ರಮ ಸ್ವಲ್ಪ ಮೊದಲು ಇಂಟ್ರೆಸ್ಟ್ ಕೊಟ್ಟಿದ್ರೆ ಏನೋ 1-2 ಮ್ಯಾಚ್ ವಿನ್ ಆಗಿದ್ರೆ ಇವಾಗ ಇಷ್ಟೊಂದು ಕಷ್ಟ ಆಗ್ತಿರ್ಲಿಲ್ವೇನೋ. ಸೊ ಅದರಿಂದಾಗಿ ತಾವೇ ಮಾಡಿಕೊಂಡಂತಹ ಹಣೆ ಬರಹ ಅನುಭವಿಸ್ಲಿಬಿಡಿ. ಸೊ ಅದರಿಂದಾಗಿ ಲಕ್ನೋ ಸೂಪರ್ ಜೈಂಟ್ಸ್ ಬರಬಾರ್ದು, ಆದ್ರೆ ಏನೋ ಒಂದ್ ರೀತಿಯಲ್ಲಿ KL ರಾಹುಲ್ ಅವರ ಮೇಲೆ ಒಂದು ಅನುಕಂಪ ಹುಟ್ಟಿದೆ ರೀ. ಯಾಕಂತಂದ್ರೆ ಮೊನ್ನೆ ದಿನ ಅವರ ಓನರ್ ಏನೋ ಅಷ್ಟೊಂದು ಅವಮಾನ ಮಾಡಿದ್ರು. ಇವಾಗ ನೆಕ್ಸ್ಟ್ ಸೀಸನ್ ಅಲ್ಲಿ RCB ಅಭಿಮಾನಿಗಳು KL ರಾಹುಲ್ ಅವರನ್ನ ಅದೇ ಟೀಮಿಗೆ ಕರ್ಕೋಬೇಕು ಅಂತ ಹೆಚ್ಚಿನ ಒಂದು ಆಸಕ್ತಿ ಅಂತ. ಅದರಿಂದಾಗಿ KL ರಾಹುಲ್ ನೆಕ್ಸ್ಟ್ ಸೀಸನ್ ಅಲ್ಲಿ ಎಲ್ಲೋ RCB ಬರ್ಬೋದು, ಕ್ಯಾಪ್ಟನ್ ಆಗ್ಬಹುದು ಅನ್ನೋಂತಹ ಒಂದು ಆಶಾದಾಯಕ ಬೆಳವಣಿಗೆ ಕಾಣ್ತಾ ಇದೆ ಫ್ಯಾನ್ಸ್ ಗಳಲ್ಲಿ. ಇನ್ನು ಮ್ಯಾನೇಜ್ಮೆಂಟ್ ತೀರ್ಮಾನ ಅವರಿಗೆ ಬಿಟ್ಟದ್ದು. ಸೊ ಅದರಿಂದಾಗಿ ಕೊನೆಯದಾಗಿ 4 ಟೀಮ್ಗಳು ಪ್ಲೇ ಆಫ್ಗೆ ಬರಲಿದೆ. ಸೊ ಅದರಲ್ಲಿ ಯಾವುದೆಲ್ಲ ಟೀಮ್ ಇರುತ್ತೆ ಅನ್ನೋದು ಇನ್ನೊಂದು 2 ದಿವಸಗಳಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಸೊ ಅದರಿಂದಾಗಿ ತಮ್ಮನೇಲ್ ನೋಡಿ ಊರ್ಕೊಳ್ಳೋರೆಲ್ಲರೂ ಬನ್ನಿ, ಕಮೆಂಟ್ ಮಾಡಿ. ದಯವಿಟ್ಟು ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.